ಮೊದಲನೇ ಪ್ರಾಬ್ಲಮ್ ನಮ್ಗೆ ಏನು ಅಂತಂದ್ರೆ ಹೊಗೆ. ಕಣ್ಣ ಬಿಡಕ್ಕಾಗಲ್ಲ. ಏನು ಕಣ್ಣ ಬಿಟ್ರೆ ಕಣ್ಣ ಉರಿ ಬರುತ್ತೆ. ನೋಡಿ ಇಲ್ಲಿ ಪಕ್ಕದಲ್ಲಿ ನಿಂತಿದ್ದೀನಿ, ಯಾವುದೂ ಇಲ್ಲ, ಎಂಥದ್ದು ಇಲ್ಲ. ಈ ಕಾವೇನಿದ್ರು ಮಸಾಲೆ ಕುದಿತಾರ ಕಾವು ಮಾತ್ರ ಅಷ್ಟೇ ಬರ್ತಾ ಇರೋದು. ನಮಗೆ ಇದ್ರಂತೂ ಒಟ್ಟಿನಲ್ಲಿ ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂದ್ರೆ ನನಗಂತೂ ಬಹಳ ಖುಷಿಯಿಂದ ಒಲೆ ಹಚ್ಬೇಕಂದ್ರೂ ಅಷ್ಟೇ ಒಂದು 2 ಪೀಸ್ ಚೆನ್ನಾಗಿರೋ ಸಣ್ಣಗಿರೋದು ಹಾಕ್ಬಿಟ್ಟು ಹಚ್ಬಿಟ್ಟ ಅಂದ್ರೆ ಇಲ್ಲಿ ತನಕ ಇನ್ನ ಉರಿತಾನೆ ಇದೆ ಚೆನ್ನಾಗಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದೇಸಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನಲ್. ಹೋಟೆಲ್ ಮಾಡ್ತಕ್ಕಂಥವ್ರು, ಪಾನಿಪುರಿ ಮಾಡ್ತಕ್ಕಂಥವ್ರು, ಗೋಬಿ ಮಂಚೂರಿಯನ್ ಮಾಡ್ತಕ್ಕಂಥವ್ರು, ಆಶ್ರಮ ಮಾಡ್ತಕ್ಕಂಥವ್ರು, ಹಾಸ್ಟೆಲ್ ನಡೆಸ್ತಕ್ಕಂಥವ್ರಿಗೆ ತುಂಬಾ ಉಪಯುಕ್ತವಾದಂಥ ಒಂದು ವಿಡಿಯೋ. ಇವಾಗ ನಾನಿದ್ದೀನಿ ಬೆಂಗಳೂರು ಮೈಸೂರು ಮಧ್ಯೆ ಇರ್ತಕ್ಕಂಥ ಮದ್ದೂರು ಪಕ್ಕ ವೈದ್ಯನಾಥಪುರ ದೇವಸ್ಥಾನಕ್ಕೆ ಹೋಗತಕ್ಕಂಥ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಇದ್ದೀನಿ. ನೋಡಿ 20 ವರ್ಷದಿಂದ ಗೋಬಿ ಮಂಚೂರಿ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ. ಈಗ ಇವ್ರ ಅನುಭವ ಏನು, ಸಮಯನ ವ್ಯರ್ಥ ಮಾಡೋದು ಬೇಡ, ಬನ್ನಿ ಸ್ನೇಹಿತರೆ. ನಮ್ಮ ಹೆಸರು ಗುರು ಅಂದ್ಬಿಟ್ಟು ಈ ದೇಸಿ ಸೌದೆ ಒಲೆ ತಂದ ಮೇಲೆ ನನಗೆ ಮೊದಲನೇದಾಗಿ 3 ತಿಂಗಳಾಯ್ತು. 3 ತಿಂಗಳಲ್ಲಿ ಇಲ್ಲ ಒಂದು 50,000 ಉಳಿತಾಯ ಮಾಡಿದ್ದೀನಿ. ಯಾವ ರೀತಿ ಉಳಿತಾಯ ಮಾಡಿರ್ಬೋದು ಅಂತ ನೀವು ಕೇಳ್ಬೋದು. ಈಗ ಒಂದು ಸಿಲಿಂಡರ್ ಬಂಡವಾಳ ಹಾಕ್ತೀನಿ ಅಂತಂದ್ರೂ ಒಂದು 910,000 ರೂಪಾಯಿ ಅನ್ಕೊಳ್ಳಿ. 910 ಅಂತ ಅಂದ್ರೆ ತಿಂಗಳಿಗೆ ಇಲ್ಲ ಅಂದ್ರೆ ಒಂದು 40-45 ಪ್ಲಸ್ ಒಂದು 45 ಸಿಲಿಂಡ್ರು, 45 ಇಂಟು 1,000 ರೂಪಾಯಿ ಅಂದ್ರೆ 45,000 ರೂಪಾಯಿ ಸೇವ್ ಆಯ್ತಾ. ಮತ್ತೆ ಟೈಮು ಈ ಮಸಾಲೆ ಮಾಡೋಕ್ಕೆ ಒಂದು half an hour ಆಗಿದೆ. ಈ ಮಸಾಲೆ ಮಾಡಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಇಲ್ಲ ಅಂದ್ರೂ ಒಂದು kg ಗ್ಯಾಸನ್ನ ಬೇಕು. ಇದು ಏನಿಲ್ಲ, ಆದಷ್ಟು ಸೌದೆ ಈ ತರದ್ದು ಇಲ್ಲ ಅಂದ್ರೆ ಒಂದು 10ರಿಂದ 10 ಪೀಸುಗಳು, 10 ಪೀಸ್ ಹಾಕಿದ್ರು ಸಾಕು. 10 ಪೀಸ್ಗೆ ಎಷ್ಟು ಬಂದ್ಬಿಡುತ್ತೆ ಅಮ್ಮಮ್ಮ ಅಂದ್ರೆ 1 kg ಬರ್ಬೋದೇನೋ. 1 kg ಸೌದೆ ಎಷ್ಟಾಗುತ್ತೆ? ಒಂದು 6 ರೂಪಾಯಿ, ಬೇಡ 10 ರೂಪಾಯಿನೇ ಇಟ್ಕೊಳ್ಳಿ. ಇದು ಮಸಾಲೆ ಉಪ್ಪು ಬಂದ್ಬಿಡ್ತಾ ಇದೆ, ಇಲ್ಲಿ ಮೇಲ್ಗಡೆ ಬಂದ್ಬಿಡ್ತು ಅನ್ಕೊಳ್ಳಿ. ನಾವೇ ಗಾಬರಿ ಪಡುವಂಥದ್ದೇನಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಂಟ್ರೋಲರ್ ಕೊಟ್ಟಿದ್ದಾರೆ. ಈ ಕಂಟ್ರೋಲರ್ನ ಕಮ್ಮಿ ಮಾಡ್ಬಿಟ್ಟು ಅಂದ್ರೆ ಆರಾಮಾಗಿ ಕಂಟ್ರೋಲ್ ಆಗ್ಬಿಡುತ್ತೆ. ಅದೇ ಸೌದೆ ಒಲೆ ಆಯ್ತು ಅಂದ್ರೆ ನೀರ್ ತಗೊಬಂದು ಇರಿ, ಇಲ್ಲಂದ್ರೆ ತೆಗೆದು ಸೈಡ್ ಮಡಗಿ, ಇಲ್ಲ ಎತ್ಕೋಬೇಕು, ಆ ತರ ಇರುತ್ತೆ. ಇದು ಆ ತರ ಇಲ್ಲವೇ ಇಲ್ಲ. ಆರಾಮಾಗಿ ಮೇಲೆ ತುಂಬಾನೇ ಮಾಡ್ಬೋದು, ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಮಸಾಲೆ ಇದು ರೆಡಿ ಆಯ್ತು, ಇಳಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಎತ್ತಿ ಇಳಿಸ್ಕೊಳ್ಳೋದು ನೋಡಿ. ಒಲೆ ಎತ್ತದ್ಮೇಲೆ ಒಲೆ ಈ ತರ ಕಾಣಿಸುತ್ತೆ. ಸೌದೆ ಬೇಕಾದ್ರೆ ಇಲ್ಲೂ ಹಾಕ್ಬೋದು ಅಥವಾ ಇಲ್ಲೂ ಹಾಕೋಬಹುದು. ನೋಡಿ ಹಿಂಗ್ ಬೀಳುತ್ತೆ ಸೌದೆ. ಈಗ ನೋಡಿ ಈ ಒಲೆ ಕಾವು ಬಂದಿದೆ ಅಲ್ವಾ, ಇದಕ್ಕೆ ಹಸಿ ಸೌದೆನೇ ಹಾಕಿದ್ರು ಉರಿದೋಗುತ್ತೆ, ಬೇಗ ಅಡುಗೆನೂ ಆಗುತ್ತೆ, ಉರಿಯುತ್ತೆ, ಏನ್ ತೊಂದರೆ ಇರಲ್ಲ. ನಮ್ಮ ಹೆಸರು ಗುರು ಅಂದ್ಬಿಟ್ಟು ನಾವು 20 ವರ್ಷದಿಂದ ಪಾನಿಪುರಿ ಗೋಬಿ ಮಂಚೂರಿ ಮಾಡ್ಕೊಂಡ್ ಬರ್ತಾ ಇರೋದು. ನಾವು ಇದರಿಂದ ದೇಸಿ ಸೌದೆ ಒಲೆ ತಗೊಂಡು ಏನು ಉಪಯುಕ್ತವಾಗಿದೆ ಅಂತಂದ್ರೆ, ಮೊದಲನೇದು ಸಿಲಿಂಡರ್ ಉಳಿತಾಯ ಆಗಿದೆ, ಜೊತೆಗೆ ರಿಸ್ಕ್ ಇಲ್ಲ, ರಿಸ್ಕ್ ಕಡಿಮೆ, ಮತ್ತೆ ಹೊಗೆ ಬರಲ್ಲ, ಆರಾಮಾಗಿ ಬೇಗ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಇದನ್ನೇನಾದ್ರು ನೋಡ್ಬೇಕು ಅಂತಂದ್ರೆ ಬೆಂಗಳೂರು ಮೈಸೂರು ಮಧ್ಯೆ ಇರುವಂತ ಮದ್ದೂರು ಹತ್ರ ಬಂದ್ಬಿಟ್ಟು ವೈದ್ಯನಾಥಪುರ ಆರ್ಚ್ ಅಂತ ಹೇಳಿದ್ರೆ ಯಾರಾದ್ರೂ ಹೇಳ್ತಾರೆ, ಅಲ್ಲಿ ಬಂದ್ಬಿಟ್ಟು ಇದನ್ನ ಡೆಮೋ ನೋಡ್ಬೋದು. ಜೊತೆಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಬೇಕು ಅಂತಂದ್ರೆ 9141677613. ಸೊ ಈ ದೇಸಿ ಸೌದೆ ಒಲೆ ಬೇಕು ಅಂತಂದ್ರೆ ಇಲ್ಲೇ KM ದೊಡ್ಡಿ ನಿಯರ್ ಹತ್ರದಲ್ಲೇ ಇದೆ, ಏನ್ ದೂರ ಏನಿಲ್ಲ, ಅಲ್ಲೇ ನೋಡಿ ನೀವು ತಗೊಂಡ್ ಬರ್ಬೋದು. ಸುಮಾರು ತರ 15-20 ತರ ದೇಸಿ ಸೌದೆ ಒಲೆಗಳಿದೆ. ಅದರಲ್ಲಿ ನಿಮಗೆ ಯಾವ್ದು ಬೇಕು, ಮನೆಗೆ ಬೇಕಾ, ಹೋಟೆಲ್ಗೆ ಬೇಕಾ, ಆಶ್ರಮಕ್ಕೆ ಬೇಕಾ, ಇಲ್ಲ ನಮ್ಮ ತರ ಪಾನಿಪುರಿ ಗೋಬಿ ಮಂಚೂರಿ ಮಾಡೋದಕ್ಕೆ ಬೇಕಾ, ಪ್ರತಿಯೊಂದಕ್ಕೂ ಇದೆ. ನೋಡಿ ಸೌದೆ ಹಾಕೋದು ಇಲ್ಲಿ, ಹೊಗೆ ಹೋಗೋದು ನೋಡಿ ಇಲ್ಲಿ, ಆಮೇಲೆ ಕಂಟ್ರೋಲು ಐ ಮಾಡೋದು ಇಲ್ಲಿ ನೋಡಿ. ಈಗ ಐ ಮಾಡಿದೀವಿ. ನಾವು ಬೆಳಿಗ್ಗೆ ಒಂದು 8 ಗಂಟೆಗೆ ಎತ್ತೀವಿ, ಮ್ಯಾಕ್ಸಿಮಮ್ ಒಂದು 12 ಗಂಟೆ ತನಕ ಕ್ಲೋಸ್ ಆಗುತ್ತೆ. ಅಷ್ಟರಲ್ಲಿ ನಮ್ಮ ಗೋಬಿ ಬೇಯಿಸೋದಾಗಿರ್ಬೋದು, ಮಸಾಲೆಗಳು ಮಾಡೋದಾಗಿರ್ಬೋದು, ಬಟಾಣಿ ಬೇಯಿಸೋದಾಗಿರ್ಬೋದು ಎಲ್ಲ ಮುಗಿಯುತ್ತೆ. ಮೊದಲೆಲ್ಲ ಮಾಡ್ತಿದ್ದು ಸಾಯಂಕಾಲ 4 ಗಂಟೆ ತನಕ ಮಾಡ್ತಿದ್ವಿ. ಇವಾಗ 12 ಗಂಟೆ 1 ಗಂಟೆ ಎಲ್ಲ ಕೆಲಸ ಮುಗಿಯುತ್ತೆ. ನೋಡಿ ಸ್ನೇಹಿತರೆ, ನಮಗೆ ಈ ಐಟಮ್ ಇಷ್ಟು ತೋರಿಸಿದ್ದೀನಲ್ಲ, ಇಷ್ಟು ಐಟಮ್ ಮಾಡ್ಲಿಕ್ಕೆ ದಿನ 1 ಸಿಲಿಂಡರ್ ಬೇಕಾಯ್ತು. ಈಗೇನು ಸಿಲಿಂಡರ್ ಅವಶ್ಯಕತೆ ಇಲ್ಲ, ಆಗ 1 ಸಿಲಿಂಡರ್, ವಾರಕ್ಕೆ 1 ಸಿಲಿಂಡರ್ ತಗೋತೀನಿ. ಅದು ಏತಕ್ಕೆ ಅಂದ್ರೆ ಬಿಸಿಗೆ ಇದಕ್ಕೆ ಮಾತ್ರ ತಗೋತೀನಿ. ಈ ದೇಸಿ ಸೌದೆ ಒಲೆ ತಗೊಂಡ್ಮೇಲೆ ಎಷ್ಟು ಉಪಯೋಗ ಆಗಿದೆ ನೀವೇ ಅರ್ಥ ಮಾಡ್ಕೊಳ್ಳಿ, ಏನು ಹೇಳೋದೇನು ಬೇಕಾಗಿಲ್ಲ.